ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಜಂಗಮ ತುಂಬಿಗೆರೆ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ GM ಗುರುಬಸಯ್ಯನವರು ವರ್ಗಾವಣೆಯಾಗಿರುವುದರಿಂದ ಶಾಲಾ ಸಿಬ್ಬಂದಿ, ಮಕ್ಕಳು ಹಾಗೂ ಊರಿನವರಿಂದ ಸನ್ಮಾನ. ಹರಪನಹಳ್ಳಿ ತಾಲೂಕಿನ ಜಂಗಮ ತುಂಬಿಗೆರೆ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳು ನಿಟ್ಟವಳ್ಳಿ ಶಾಲೆಗೆ ವರ್ಗಾವಣೆಗೊಂಡಿರುವುದರಿಂದ ಇಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಗುರುಗಳಾದ GM ಗುರುಬಸಯ್ಯನವರು ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಸರ್ಕಾರಿ ಪ್ರೌಢಶಾಲೆ ಪ್ರಾರಂಭದಲ್ಲಿ ದೇವಸ್ಥಾನಗಳಲ್ಲಿ ಪಾಠಗಳು ನಡೆಯುತ್ತಿದ್ದವು. 2017ರಿಂದ ಇಲಾಖೆಯ ಹಾಗೂ ಊರಿನವರ ಸಹಕಾರದಿಂದ ನೂತನ ಸುಸಜ್ಜಿತ ಕಟ್ಟಡಗಳಿಂದ ಗುಣಮಟ್ಟದ ಶಿಕ್ಷಕರಿಂದ ಮಕ್ಕಳಿಗೆ ಶಿಕ್ಷಣ ನೀಡಿ 2020ರಿಂದ 2026ರವರೆಗೆ ಮುಖ್ಯ ಗುರುಗಳಾಗಿ ನಾನು ಕೆಲಸ ಮಾಡಿದ್ದೇನೆ. 6 ವರ್ಷಗಳಲ್ಲಿ 4 ವರ್ಷ 100ರಷ್ಟು ಫಲಿತಾಂಶ ಬಂದಿದೆ. ಈ ವರ್ಷವೂ 100ರಷ್ಟು ಫಲಿತಾಂಶ ಬಂದಿದೆ. ಶಾಲೆಗೆ ಮೊದಲು ಬರಲು ರಸ್ತೆ ಇರಲಿಲ್ಲ. SDMC ಸದಸ್ಯರ ಹಾಗೂ ಊರಿನವರ ಸಹಕಾರದಿಂದ ಭೂಮಿ ಖರೀದಿ ಮಾಡಿ ರಸ್ತೆ ಮಾಡಲು ಚಾಲನೆ ನೀಡಿದ್ದಾರೆ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಲು ಉತ್ತಮ ಕಟ್ಟಡ, 4 ಕಂಪ್ಯೂಟರ್ಗಳಿವೆ. ಗುಣಮಟ್ಟದ ಶಿಕ್ಷಣ, ಕಲಿಯುವ ವಾತಾವರಣ ಉತ್ತಮವಾಗಿದೆ. ಇದೇ ರೀತಿ ಈ ಶಾಲೆ 100% ಫಲಿತಾಂಶ ಬರಲಿ. ಇಂತಹ ಶಾಲೆಗಳಲ್ಲಿ ನಾನು ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದಕ್ಕೆ ನನಗೆ ತುಂಬಾ ಖುಷಿ ಇದೆ. ಪ್ರತಿಯೊಬ್ಬರಿಗೂ ನನಗೆ ಸಹಕಾರ ನೀಡಿದ್ದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಎಂದು ಹೇಳಿದರು. ಖುಷಿಯ ವಿಷಯ ಎಲ್ಲರೂ ಪಾಸ್ ಆಗಿದ್ದಾರೆ. ಎಷ್ಟು ಜನ ಪರೀಕ್ಷೆ ಕುಂತಾರೋ ಅಷ್ಟು ಪಾಸ್ ಆಗಿದ್ದಾರೆ. ಅದೊಂದು ಖುಷಿಯ ವಿಷಯ ಆಗಿದೆ. ಎರಡನೇದಾಗಿ ಈ ಶಾಲೆಗೆ ಬಹಳಷ್ಟು ದಿನಗಳಿಂದ ಓಡಾಡ್ಲಿಕ್ಕೆ ರಸ್ತೆ 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 ಅಂತ ಹೇಳ್ತಿದ್ದೆ. ಆ ರಸ್ತೆ ಭೋಗೇಶ್ವರ ಸ್ವಾಮಿ, ಆಲಸ್ವಾಮಿ ಮತ್ತು ನಿಮ್ಮ ಊರಿನಲ್ಲಿರುವ ಎಲ್ಲ ದೇವತೆಗಳ ಆಶೀರ್ವಾದದಿಂದ ರಸ್ತೆ ಸುಗಮವಾಗಿದೆ. ನೆಕ್ಸ್ಟ್ ಇಷ್ಟಲ್ಲೇ ಅದನ್ನ ಸ್ಕೆಚ್ ಕೂಡ ಹಾಕಿದ್ದಾರೆ. ಊರಿನ ಎಲ್ಲ ಚಿಕ್ಕಂಡ್ರು ಆ ರಸ್ತೆಯನ್ನ ಮಾಡಿರುವಂತಹ ಒಂದು ಈ ಶಾಲೆಗೆ ಮಕ್ಕಳಿಗೆ ಅಷ್ಟು ತೊಂದರೆ ಇದ್ದಿದ್ವಿ. ನೀವು ಕೂಡ ಕೈಯಲ್ಲಿ ಶೂಸ್ ಗಳನ್ನ ಅಥವಾ ಚಪ್ಪಲಿಗಳನ್ನ ಹಿಡ್ಕೊಂಡು ಬ್ಯಾಗ್ಗಳನ್ನ ಹಿಡ್ಕೊಂಡು ಓಡಾಡೋದು ನೋಡ್ಬಿಟ್ರೆ ಎಂತ ಊರಿಗೂ ರಸ್ತೆ ಇದೆ, ಈ ನಮ್ಮ ಮಕ್ಕಳಿಗೆ ರಸ್ತೆ ಆಗಿರಲ್ಲ ಅಂತ ಒಂದು ಕೊರಗಿತ್ತು. ಆ ಕೊರಗು ಈ ಒಂದು 6 ತಿಂಗಳಿಂದ ನೀಗಿದೆ. ಆ ರಸ್ತೆಯ ಒಂದು ಆಗಿರೋದಕ್ಕೆ ಅದೊಂದು ಖುಷಿಯ ವಿಷಯ. ಹಾಗಾಗಿ ಈ 2 ಕಾರಣಗಳು. ಮೂರನೇ, ಸುಮಾರು ಇಲ್ಲಿವರೆಗೆ 6 ವರ್ಷಗಳು, 5 ವರ್ಷದಿಂದ 6ನೇ ವರ್ಷ ರನ್ನಿಂಗ್ ಆಗ್ತಾ ಇದೆ. 6 ವರ್ಷಗಳೆಲ್ಲ ಸೇವೆ ಮಾಡಿದ್ದೇನೆ. ಈ ಸೇವಾವಧಿಯಲ್ಲಿ ಬಹಳಷ್ಟು ನನಗೆ ಮಾರ್ಗದರ್ಶನ ಮಾಡಿದ್ರು. ಈಗ ಎಲ್ಲ SDMC ಅಧ್ಯಕ್ಷರು, ಸುಮಾರು ಈಗಿರುವ ಅಧ್ಯಕ್ಷರು ಕರಗಿಸಪ್ಪರಾಗಿರ್ಬೋದು, ಇವರಿಗಿಂತ ಮುಂಚಿತವಾಗಿದ್ದಂತಹ ಗೋವಿಂದಪ್ಪರಾಗಿರ್ಬೋದು, ಕೋಟಪ್ಪನವರಾಗಿರ್ಬೋದು, ಮತ್ತೆ ಇತ್ಯಾದಿ SDMC ಅಧ್ಯಕ್ಷರು ಮತ್ತು ಅವ್ರ ಸಿಬ್ಬಂದಿ ಎಲ್ಲ ಸಕಲ ಸದಸ್ಯರು ಏನಾದರೂ ತಪ್ಪುಗಳಾಗಿದ್ರು ಕೂಡ ನಾನು ತಮ್ಮೆಲ್ಲರಲ್ಲಿ ಮತ್ತು ಊರಿನ ಸಮಸ್ತ ನಾಗರಿಕರಲ್ಲಿ ಒಂದು ಮನವಿ, ಒಂದು ಕ್ಷಮೆ ಕೇಳ್ತಾ, ನನ್ನ ಒಂದು ಸೇವಾವಧಿಯಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರು ಕೂಡ ತಪ್ಪಾಗಿ ಕ್ಷಮಿಸ್ತೀರಿ ಅಂತ ಭಾವಿಸುತ್ತಾ, ಶ್ರೀ ಭೋಗೇಶ್ವರ ಸ್ವಾಮಿ ಎಲ್ಲರಿಗೂ ಸಕಲ ಐಶ್ವರ್ಯವನ್ನು ಕೊಟ್ಟು ಮಕ್ಕಳಿಗೆ, ನಿಮಗೆ ಎಲ್ಲರಿಗೂ ಇನ್ನು ಹೆಚ್ಚೆಚ್ಚು ಅಭಿವೃದ್ಧಿ ಆಗಲಿ. ಈ ಊರು. ನಿವೃತ್ತ ಶಿಕ್ಷಕ ಭೀಮಪ್ಪ ಮಾತನಾಡಿ, ಈ ದಿನ ಹಬ್ಬದ ವಾತಾವರಣವಿದೆ. ಈ ಶಾಲೆಯಲ್ಲಿ ಈ ವರ್ಷ 100% ಫಲಿತಾಂಶ ಬಂದಿರುವುದು ಹೆಮ್ಮೆಯ ವಿಷಯ ಹಾಗೂ ಎಲ್ಲ ಶಿಕ್ಷಕ ವೃಂದಕ್ಕೆ ಅಭಿನಂದನೆಗಳು. ಮುಖ್ಯ ಗುರುಗಳ ವೈಯಕ್ತಿಕ ಕಾರಣಗಳಿಂದ ವರ್ಗಾವಣೆಯಾಗಿದ್ದಾರೆ. ಎಲ್ಲರ ಸಹಕಾರದಿಂದ ಉತ್ತಮ ಫಲಿತಾಂಶ ಬಂದಿದೆ. ಇದೇ ರೀತಿ ಮುಂದುವರಿಸಿಕೊಂಡು ಹೋಗಲಿ ಎಂದು ಶಿಕ್ಷಕ ವೃಂದಕ್ಕೆ ಹೇಳಿದರು. ಈ ಶಾಲೆ 100% ಫಲಿತಾಂಶ ಬಂದಿರುವುದರಿಂದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಗ್ರಾಮದ ಪರವಾಗಿ, ನನ್ನ ಪರವಾಗಿ ನಾನು ಕೃತಜ್ಞತೆಗಳನ್ನು ಫಸ್ಟ್ ಅರ್ಪಿಸುತ್ತೇನೆ. ಇದು ನಮ್ಮ ಶಾಲೆ ಇದೇ ವರ್ಷ 100% ಅಂತ ಮಧ್ಯದಲ್ಲೂ ಕೂಡ ಅದನ್ನ ಪಾಲಿಸ್ಕೊಂಡು ಬಂದಿದೆ. ಆ ಒಂದು ನಿಟ್ಟಿನಲ್ಲಿ ಈ ನಮ್ಮ ಇದಕ್ಕೆ ಬಹುತೇಕ ಪ್ರಮುಖ ಕಾರಣ ಅಂತ ಹೇಳಿದ್ರೆ ನಮ್ಮ ಶಾಲಾ ಸಿಬ್ಬಂದಿ ವರ್ಗ. ನಾವು ಈಗ ಇನ್ನು ಮುಂದೆಗೂ ಕೂಡ ಈ ಒಂದು ಸಂಪ್ರದಾಯವನ್ನ ನಮ್ಮ ಸಿಬ್ಬಂದಿಯವರು ಮುಂದುವರಿಸಿಕೊಂಡು ಪ್ರತಿ ವರ್ಷನೂ ಉತ್ತಮ ಫಲಿತಾಂಶಕ್ಕಾಗಿ ಶ್ರಮಿಸ್ತಾರೆ ಅಂತ ಒಂದು ಭರವಸೆ ನಮ್ಮ ಗ್ರಾಮದವರಿಗೆ.
ಅದೇ ರೀತಿ ಶ್ರಮಿಸ್ತಾರೆ ಅಂತಕ್ಕಂಥ ಭರವಸೆ ನಮಗಿದೆ. ಅದಕ್ಕೆಲ್ಲ ಒಂದು ಉತ್ತಮವಾದ ವಾತಾವರಣ, ಒಂದು ಸಹಕಾರ, ಪ್ರೋತ್ಸಾಹವನ್ನು ನಾವು ಕೊಡ್ಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಎಸ್ಡಿಎಂಸಿ ಅಧ್ಯಕ್ಷ ಡಿ ಕರಿಬಸಪ್ಪ ಮಾತನಾಡಿ, ವಿದ್ಯಾರ್ಥಿಗಳು ಕಷ್ಟಪಟ್ಟು ಚೆನ್ನಾಗಿ ಓದಿ ತಂದೆ ತಾಯಿಗಳಿಗೆ, ಗುರುಗಳಿಗೆ ಹಾಗೂ ಊರಿಗೆ ಹೆಸರು ತರುವಂತಾಗಬೇಕು. ನೀವು ಕೂಡ ಪ್ರತಿಶತ 100ರಷ್ಟು ಫಲಿತಾಂಶ ತರಬೇಕು. ಶಾಲಾ ಅಭಿವೃದ್ಧಿಗೆ ನಮ್ಮ ಸಹಕಾರ ಸದಾ ಇರುತ್ತದೆ ಎಂದು ಹೇಳಿದರು. ಭಾವನೆ ತಿಳ್ಕೊಬೇಡ್ರಿ, ಒಳ್ಳೇದು ಆದ್ರಿಂದಾಗಿ ಕಷ್ಟಪಟ್ಟು ಯಾವ ತಂದೆ ತಾಯಿ ಬೈದ್ರು ಕೂಡ ನಾವು ಬಯಸ್ಕೊಂಡು ಒಳ್ಳೆತನದಿಂದ ಓದೋದನ್ನ ಕಲ್ತ್ರೆ ನೀವು ಮುಂದೆ ಮತ್ತೆ ನೀವು ಕೂಡ 100% ತಗೋಬೇಕು. ನೀವು ಈಗ ಓದೋರಷ್ಟೇ ಅಲ್ಲ, ಇಲ್ಲಿ ಇರ್ತಕ್ಕಂಥವ್ರು ಇನ್ನು ಮುಂದೆ ನೀವು ಕೂಡ 100% ಮಾಡಲೇಬೇಕು. ಹಾಗಾಗಿ ನಮ್ಮ ಶಾಲೆ ಇನ್ನೂ ಉನ್ನತವಾಗಿ ಬೆಳೆಯಲಿ, ನಾವು ಅದಕ್ಕೆಲ್ಲ ಸಹಕರಿಸ್ತೀವಿ ಅಂತ ಹೇಳ್ತಾ ಈ ವಂದನೆ ಮಾತುಗಳನ್ನು ಪ್ರಭಾರಿ ಮುಖ್ಯ ಗುರುಗಳಾದ BT ಮಧುಸೂದನ್ ಮಾತನಾಡಿ, ವರ್ಗಾವಣೆಗೊಂಡ GM ಗ್ರೂಪ್ ಬಸವಯ್ಯನವರು ತಾಳ್ಮೆ ಹಾಗೂ ಸಹನೆ ಸ್ವಭಾವದವರು. ವಿದ್ಯಾರ್ಥಿಗಳನ್ನು ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದರು. ಶಿಕ್ಷಕರೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದರು. ಈ ಶಾಲೆಗೆ ಪ್ರತಿಶತ 100ರಷ್ಟು ಫಲಿತಾಂಶ ಬರುವಂತೆ ಶಿಕ್ಷಕರನ್ನು ಉತ್ತಮ ಕಲಿಕೆ ಕಲಿಸಲು ಹುರಿದುಂಬಿಸುತ್ತಿದ್ದರು. ನಾನು ಬಂದು ಈ ಶಾಲೆಗೆ 21 ವರ್ಷಗಳಾಗಿವೆ. ಊರಿನವರ ಸಹಕಾರದಿಂದ ಈ ಶಾಲೆಯನ್ನು ಪ್ರಗತಿಯತ್ತ ಸಾಗಿಸಿಕೊಂಡು ಹೋಗುತ್ತೇನೆ ಎಂದು ಹೇಳಿದರು. ಶಾಲೆ ಊರು ವತಿಯಿಂದಲೂ ಕೂಡ ಆಗಿಲ್ಲ. ಯಾಕಂದ್ರೆ ಊರಿನವರೆಲ್ಲರೂ ಕೂಡ ಒಂದ್ ಹೇಳ್ಬೇಕು ಅಂದ್ರೆ, ನಾನು ಬಂದು 21 ವರ್ಷ ಕಂಪ್ಲೀಟ್ ಆಯ್ತು. ಮೊನ್ನೆ 8ನೇ ತಾರೀಕಿಗೆ ಜೂನ್ ತಿಂಗಳು ಬಂದ್ರೆ 2 ರೀತಿಯಾಗಿರ್ತಕ್ಕಂಥ ಖುಷಿ ಆಗ್ತಾ ಹೋಗುತ್ತೆ. ಯಾಕಪ್ಪ ಅಂತಂದ್ರೆ 6/6/2011 ಈ ಶಾಲೆ ಪ್ರಾರಂಭ ಆಗಿದ್ದ ದಿನ, ಅಂದ್ರೆ ಹೈಸ್ಕೂಲ್ ನಮ್ಮೂರಿಗೆ ಹೈಸ್ಕೂಲ್ ಬಂದಿದ್ದ ದಿನ. 8/6/2005 ನಾನು ಇಲ್ಲಿಗೆ ಬಂದಿದ್ದ ದಿನ, ಅಂದ್ರೆ ಅಪಾಯಿಂಟ್ ಆಗಿರ್ತಕ್ಕಂಥ ದಿನ. ಇಲ್ಲಿ ಬಂದಾಗ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫಸ್ಟ್ ಮೀಟ್ ಆಗಿದೆ. ನಮಗೆ BO ಸರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯ್ತಾ ಇದೆ. ಇನ್ನು ಹುಡುಗ ಯಾರ ತಮ್ಮ ಏನ್ ಬೇಕಿತ್ತು ಅಂತ ಕೇಳಿದ್ರು. ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರಿಗೆ ಗ್ರಾಮಸ್ಥರಿಂದ ಸನ್ಮಾನ ಮಾಡಲಾಯಿತು. ಹಾಗೂ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ಸಂಧ್ಯಾ, ಪೂರ್ವಿಕಾ, ಕಾರ್ತಿಕ್, ನವೀನ್, ಮೇಘನಾ, ಶಿಲ್ಪಾ, ಪುಷ್ಪ ಇವರುಗಳು ತಮ್ಮ ಅನಿಸಿಕೆಗಳನ್ನು ಹೇಳಿದರು. ಹಾಗೂ ಮುಖ್ಯ ಗುರುಗಳಾದ GM ಗುರುಬಸಯ್ಯ, SDMC ಅಧ್ಯಕ್ಷ D ಕರಿಬಸಪ್ಪ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತುಂಬಿಗೆರೆ ಶಿವಣ್ಣ, ಉಪಾಧ್ಯಕ್ಷ ರವೀಂದ್ರನಾಥ್, ಪರಶುರಾಮಪ್ಪ, ನಿವೃತ್ತ ಶಿಕ್ಷಕ ಭೀಮಪ್ಪ, ಪ್ರಭಾರಿ ಮುಖ್ಯ ಗುರುಗಳಾದ BT ಮಧುಸೂದನ್, ಜಯಣ್ಣ, ಶ್ರೀನಿವಾಸ್, ಬಣಕಾರ ಕುಮಾರಸ್ವಾಮಿ, ಭಾಗ್ಯಲಕ್ಷ್ಮಿ, ಕೊಟ್ರೇಶ್ ಸಾವಳಗಿ, ಸಿದ್ದೇಶ್, ನಾರಪ್ಪ ಹಾಗೂ ಸಹ ಶಿಕ್ಷಕರು, ಅಡುಗೆ ಸಿಬ್ಬಂದಿಯವರು, ಶಾಲಾ ಮಕ್ಕಳು ಹಾಗೂ ಊರಿನ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.